₹175 ಬಿಲ್ ಇವತ್ತು ಕೇಳಾಕ್ತಿದ್ದು 7 ವರ್ಷದ ಬಿಲ್. 7 ವರ್ಷದ ಬಾಕಿ ಅದು ಯಾಕೆ ಅವ್ರಿಗೆ ಅದು ಕೊಡಕ್ ಮನಸ್ಸು ಬರಲ್ಲ ಗೊತ್ತಿಲ್ಲ. ಅದಕ್ಕ ₹62 ಬಾಕಿ. ಮತ್ತೆ ಎಲ್ಲಾ ಕಾರ್ಖಾನೆಗಳಿಗೆ ಐತದ 62. ಸಮೀರ್ವಾಡೆ ಕೊಟ್ಟತೆ, ಶಾಮನೂರ್ ಕೊಟ್ಟತೆ, ಗುಡ್ಗುಂಟೆ ಒಂದ್ 0.5% ಕೊಟ್ಟಾರ ಅಷ್ಟ. ಈಗ ಇವತ್ತು ₹175 ವಸೂಲಿ ಆಗೋ ತನಕ ಇಲ್ಲಿ ರೋಡ್ನಾಗ ಹೋಗಂಗಿಲ್ಲಾಕ್ರಿ. ಒಂದ್ ತೀರ್ಮಾನ ಆಗ್ಬೇಕು. ನಾವು 7 ವರ್ಷ ಮಟ್ಟ ಹಂಗ ಕೇಳ್ಕೊತ ಹೋಗೋದು, ಅವ್ರು ಬಂದವ ನಮಗ್ ಹೇಳೋದು ಇದೆಲ್ಲ ಆಗಬಾರ್ದು. ನಾನ್ ಹೇಳಕ್ಕೆ ಇವತ್ತು ಸಭೆದೊಳಗೆ ಕೇಳ್ತಾರೆ ₹175 ಬಿಲ್ ಕೊಡೋ ತನಕ ಇಲ್ಲಿ ಹೋಗಂಗಿಲ್ಲಲ್ಲ, ಅಟ್ ಆಗ್ಬೇಕಲ್ಲ. 7 ವರ್ಷ ಮಟ್ಟ ಯಾಕೆ ಉಳಿತು ಅಂತಕ್ಕಂಥದ್ದು ಹೇಳ್ಬೇಕು. ಅವ್ರು ಬಡ್ಡಿ ಹಾಕಿ ಕೊಡ್ಬೇಕು. ಇವತ್ತು ವಿಷಯ ಗೊತ್ತಾಯ್ತು. ಅದು ಬರುವವರೆಗೆ ನಾವಂತರೂ ಎಲ್ಲಿ ಹೋಗಂಗಿಲ್ಲ. ಅದನ್ನ ಬಿಡೋಣ. ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆದಂದ್ರೆ ಈ ಉತ್ತರ ಕರ್ನಾಟಕದಾಗ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು. ಇಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 40 ಕಾರ್ಖಾನೆ ಅದಾವ. 40 ಕಾರ್ಖಾನೆ ಅದಾವು. ಈ ಕಾರ್ಖಾನೆ ಮಾಲೀಕರು ಯಾರದಾರ ನಿಮಗ್ ಗೊತ್ತೈತಿ. ಅದನ್ನ ನಾವು ಬಾಯಿ ಬಿಟ್ಟು ಹೇಳೋದ್ ಬೇಡ. ಅದಕ್ಕ ಇವತ್ ನಾವು ಕೇಳಾಕತ್ತಿದ್ದೇವೆ. ಆಗಲೇ ನಮ್ಮ ಮಲ್ಲೇಶ್ ಅಂಗಡಿ ಮಾತಾಡಿದ, ಬೇರೆ ಬೇರೆ ಮಾರಾಟದೊಳಗ ಇಷ್ಟಿಟ್ಟು ಕೊಡಾಕತ್ತಾರ ಈಗಾಗಲೇ ಅಂತ ಹೇಳ್ತೀರಿ. ಯಾಕ್ರಿ ನಾವ್ ಮೊದಲೇ ಕುಂದಿರ್ಬೇಕು. ನೀವೆಲ್ಲ ಕುಂದಿರ್ಲಿಕ್ಕೆ ನಡೆಯಂಗಿಲ್ಲ. ಯಾಕಂದ್ರೆ ಸಭೆ ಶಿಸ್ತಿರ್ಬೇಕ. ಇದು ನೋಡಿಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಇತಿಹಾಸ ಐತೆ. ಒಂದು ಕೇಳ್ರಿ, ರಮೇಶ್ ಅಣ್ಣಾರ್ ಹಾಕಿಕೊಟ್ಟಂತ ಮಾರ್ಗ ಐತೆ. ಇದು ಇಲ್ಲಿ ತನಕ ಎಲ್ಲಿ ಒಂದು ಕಪ್ಪು ಚುಕ್ಕಿ ಮಾಡ್ಕೊಂಡಿಲ್ಲ, ಎಲ್ಲಿ ಕಲ್ಲು ಹೋಗೋದಿಲ್ಲ. ಅದಕ್ಕೆ ಶಿಸ್ತಿನ ಹೋರಾಟ ಯಾವ್ದಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೀವು. ಮತ್ತೆ ಬೇರೆ ಯಾರು ಹೆಂಗಡೆ ಬಂದ ಕೈಯಿಂದ ಏನಾರ ಮಾಡಿದ್ರ ಅವ್ರು ಈಗ ಹೋಗ್ರಿ ಸಭೆ ಬಿಟ್ಟು. ಬೇಕಾದ್ರೆ ನಾವ್ ಹೇಳ್ತೇವೆ ನಾವ್ ಹೆಂಗ್ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಅದಕ್ಕೆ ಗಪ್ಪನ ಕುಂದ್ರೆ ತಳ ಕುಂದ್ರೆ ತಳಾಕ್ತೇವೆ. ಇವತ್ತು ನಾವು ಇದನ್ನ ಬಿಲ್ಲ ಇವತ್ತು 4,000 ಕೇಳಾಕತ್ತಿದ್ದು ಒಂದು 3 ವರ್ಷದಿಂದ ಆಗ್ಬೇಕಾಗಿತ್ತು. ನಮಗ್ ಇವರು ಕಾರ್ಖಾನೆ ಮಾಲೀಕರ ಹೊಣೆ ಮಾಡ್ಕೊಂತಾನ ಬಂದ್ರು. 3 ವರ್ಷದಿಂದ ಕೊಡಬೇಕಾಗಿತ್ತು. ಆದ್ರೂ ಇಲ್ಲಿ ತನಕ ನಮಗ ಅದ್ರೊಳಗೆ ವಂಚಿತರಾಗ್ಯವ್. ವಂಚಿತರು ಯಾಕಾಗ್ಯಾವ ಅಂದ್ರ ಕಬ್ಬು ಬೆಳೆಗಾರ ಸಂಪೂರ್ಣ ಎಲ್ಲಾರು ನಾವು ಕಬ್ಬು ಬೆಳೆದ ಅಷ್ಟೇ ಮಾಡಿದೆವು. ಅದಕ್ಕೆ ಖರ್ಚ ಏನಕತಿ ಒಕ್ಕಲ್ತಾನ ಕಬ್ಬು ಬೆಳೆಯವ್ರು ಹೆಂಗ್ ಉಳಿತಾರ ಅಂತಕ್ಕಂಥದ್ದು ಅದನ್ನ ಲೆಕ್ಕನ ಹಾಕ್ಲಿಲ್ಲ. ಏನೋ ಒಂದು ಮಾವನ ಕಬ್ಬು ಬೆಳೆಸ್ಬಿಟ್ಟೆವು, ಕಾರ್ಖಾನೆ ಅವ್ರಿಗೆ ಕೊಟ್ಟು ಬಿಟ್ಟೆವು. 6 ತಿಂಗಳು 3 ತಿಂಗಳು ಎಷ್ಟೋ ದಿವಸ ಅವ್ರು ಬಾಕಿ ಇಟ್ಕೊಂಡ್ ಕೇರಿಂದ ಕೊಟ್ಕೋತ ಬಂದ್ರು. ಆದ್ರೂ ಸಹಿಸ್ಕೊಂತೀವಿ ನಾವು. ಇವತ್ತ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ಒಳಗೆ ಯಾವ ಕಬ್ಬು ಬೆಳೆಗಾರರು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗೈತೆ. ಯಾಕ್ರಿ ಅದನ್ನ ಸಹಿಸಿಕೊಳ್ಳಕ ಯಾವ ಕಬ್ಬು ಬೆಳೆಗಾರರು ಸಾಧ್ಯ ಇಲ್ಲ. ಇವತ್ತೇನಾರ ಕಾರ್ಖಾನೆ ನೀವು ಚಾಲೂ ಮಾಡ್ಬೇಕಾಗಿದ್ರ ನಾವ್ ಹೇಳಿರ್ತಕ್ಕಂಥ ಬಿಲ್ ಘೋಷಣೆ ಮಾಡಿದ್ರೆ ಸರಿ, ಮಾಡ್ಲಿಕ್ಕಂದ್ರೆ ಕಾರ್ಖಾನೆ ಶಾಶ್ವತ ಬಂದ್ ಇಡಾಕು ನೀವು ಸಿದ್ಧರಾಗಿರ್ಬೇಕಂತಕ್ಕಂಥದ್ದು ಹೇಳ್ತಾರ. ಏನ್ ನಿಮ್ಗೇನ್ ಬಂದ್ ಇಡಾಕ ಕಾರ್ಖಾನೆ ಏನ ಸರ್ಕಾರ ಹಂಗ ಕೊಟ್ಟಿಲ್ಲ. ಅದು ಸರ್ಕಾರದ ಪರ್ಮಿಷನ್ ಐತಿ ನಿಮ್ ಕಾರ್ಖಾನೆ. ಇವತ್ತು ನಿಮ್ಗೆ ಒಂದೇ ಒಂದ್ ಕೇಳ್ತ ನಾನು, ನಾಯಿನೇಗ್ಲಿ ಅಂತ ಕಾರ್ಖಾನೆ 3,000 ಟನ್ ಕೃಷಿ ಮಾಡುವಂತವ್ರು ಇವತ್ತು ಘೋಷಣೆ ಮಾಡಿದಾರ ಅವ್ರ ಮೊನ್ನೆ. ಅದು ಅದನ್ನ ರೇಟ್ ಒಪ್ಪಿಲ್ಲ. ₹3,211 ಕೊಡ್ತೇವೆ ಅಂತ ಹೇಳ್ಕಿರೋದು ಕಾರ್ಖಾನೆ ಏನೋ ಚಾಲೂ ಮಾಡಿದಾನವ. ಅದ್ರೊಳಗೆ HNT ಎಷ್ಟು ಮುಡ್ದಾನ ಅವ್ರು ₹950 HNT ಮುಡ್ದಾನ. ಇವ್ರ ಯಾರು ಇವ್ರ ಮ್ಯಾಲ ನಿಯಂತ್ರಣ ಇಲ್ಲ. ಸಕ್ಕರೆ ಮಂತ್ರಿ ನಿಯಂತ್ರಣ ಇಲ್ಲ, ಶುಗರ್ ಕಮಿಷನರ್ ನಿಯಂತ್ರಣ ಇಲ್ಲ, ಜಿಲ್ಲಾಧಿಕಾರಿ ನಿಯಂತ್ರಣ ಇಲ್ಲ, ಮತ್ತೆ ಸರ್ಕಾರ ನಿಯಂತ್ರಣ ಇಲ್ಲ. ಇವ್ರು ಸರ್ಕಾರಕ್ಕೆ ಮೋಸ ಮಾಡುವಂತ ಕಾರ್ಖಾನೆ ಮಾಲೀಕರು ಮತ್ತು ರೈತರಿಗೆ ಮೋಸ ಮಾಡಲಾರ್ದಿರ್ತಾರೆ. ಇವರು ಸರ್ಕಾರಕ್ಕೂ ಕಣ್ಣ ಮಾಡೋಗಿದ್ದಾರೆ, ರೈತರಿಗೆ ಕಣ್ಣ ಮಾಡೋಗಿದ್ದಾರೆ. ಆದ್ರೆ ಮಂತ್ರಿಗಳು ಮಾತ್ರ ಇವರು
ಸಾಕಟ್ಟು ಮೇಷಾರ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಇವತ್ತಿನ ದಿವಸ. ಯಾಕಂದ್ರ ನಮ್ಮ ಪಕ್ಕದ ಜಿಲ್ಲೆದವನ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಅವ್ ಮಾನ ಮರ್ಯಾದೆ ಐತಿಲ್ಲ ಅಂತ ಕೇಳ್ತಾನ ಇವತ್ತಿನ ದಿವಸ. ಅವ್ ಮಾನ ಮರ್ಯಾದೆ ಇದ್ರ ರೈತರನ್ನ ಕರೆದು ಏನ್ ನಿಮ್ಮ ಅಡತಡೆ, ಏನ್ ನಿಮ್ಮ ಅಡಚಣೆ, ಏನ್ ನಿಮ್ಮ ಸಮಸ್ಯೆಗಳು, ಏನೇನು ತೊಂದರೆ ಆಗೈತೆ ಅಂತಕ್ಕಂಥದ್ದು ಒಂದು ಸಭೆ ಮಾಡ್ಬೇಕಾಗಿತ್ತು ನಾವು. 2 ವರ್ಷ ಸಕ್ಕರೆ ಮಂತ್ರಿ ಆಗಿ 2.5 ವರ್ಷ ಯಾಕ್ರಿ 2.5 ವರ್ಷ ಸಕ್ಕರೆ ಮಂತ್ರಿ ಆಗಿ ಅವನ ಮುಂದುವರೆದಾನು. ಆದ್ರೆ ಕಬ್ಬು ಬೆಳೆಗಾರ ಬದಲು ಒಂದಿಟ್ಟು ಚಿಂತೆ ಇಲ್ಲ, ಅವ ಕಳ್ಕಳಿ ಇಲ್ಲ. ಅದು ಕಾರ್ಖಾನೆ ಮಾಲೀಕರ ಪರವಾಗಿದ್ದಾನಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವಾಗ ಏನಾರ ಮಾನ ಮರ್ಯಾದೆ ಇದ್ರ ಅವ HNT 950 ರೂಪಾಯಿ ಹೆಂಗ ಮುರಿದ ಕಾರ್ಖಾನೆ ಅವ್ರ ಹೇಳ್ತಾರೆ ಸ್ಪಷ್ಟವಾಗಿ ನಮ್ಗೆ ಉತ್ತರ ಕೊಡ್ಬೇಕು ಶಿವಾನಂದ ಪಾಟೀಲ್. ಯಾಕ್ರಿ 950 ರೂಪಾಯಿ ಕಾನೂನಾಗ ಐತನೋ 950 ರೂಪಾಯಿ HNT ಯಾಕೆ ಮುರಿದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಶಿವಾನಂದ ಪಾಟೀಲ್ ರೀ. ನೀವು ಎಲ್ಲಾರ ಬಿಜಾಪುರದಾಗ ಇರೋದು ತಿಳ್ಕೊಂಡಿರ್ಬೋದು. ಇವತ್ತಿನ ದಿವಸ ಬೆಳಗಾವಿ, ಬಿಜಾಪುರ, ಬಾಗಲಕೋಟ ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ಯಾವ ಹೊತ್ತಿನಾಗ ಹೋರಾಟ ಹೇಳ್ತತೆ ಗೊತ್ತಿಲ್ಲ. ನಿಮ್ ಮನೆ ಮುಂದೆ ಬರ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೋರಾಟ ಅಂತ ಹೇಳ್ತಾನೆ. ನಿನ್ನೆ ಜಿಲ್ಲೆದೊಳಗೆಲ್ಲ ಈ ಕರ್ನಾಟಕದಾಗ ಎಲ್ಲಿ ಅಡ್ಡಾಡಕ್ ಬಿಡಂಗಿಲ್ಲ ಶಿವಾನಂದ ಪಾಟೀಲ್ ರೇ ತಿಳ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಶಿವಾನಂದ ಪಾಟೀಲ್ ಏನ್ ಸಕ್ಕರೆ ಮಂತ್ರಿ ಏನ್ ಹಂಗ ಸುಮ್ಮನೆ ಕೊಟ್ಟು ಬಿಟ್ಟಾರ ನೀವು ಗಾಡಿ ಹತ್ಕೊಂಡು ಅಡ್ಡಾಡಕ? ಉತ್ತರ ಕರ್ನಾಟಕದಾಗ ಕಬ್ಬು ಜಾಸ್ತಿ ಐತಿ, ಕಾರ್ಖಾನೆ ಜಾಸ್ತಿ ಅದಾವ, ನಿನಗೆಲ್ಲ ಅನುಭವ ಐತೆ ಅಂತ ತಿಳ್ಕೊಂಡ ನಿನಗೆ ಸಕ್ಕರೆ ಖಾತೆ ಕೊಟ್ಟಿದ್ದಾರೆ ಸರ್ಕಾರದೊಳಗೆ. ಹಾಗಾದ್ರೆ ಸಕ್ಕರೆ ಖಾತೆ ತಗೊಂಡ ನಂತರ ಕಬ್ಬು ಬೆಳೆಗಾರ ನೀನು ಕೊಡುಗೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಸಕ್ಕರೆ ಮಂತ್ರಿ. ಇವತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ ನಾನು. ಯಾಕಂದ್ರೆ ಮೊನ್ನೊಂದು DC ಜಿಲ್ಲಾ ಅಧಿಕಾರಿ ಕಚೇರಿ ಒಳಗೆ ನೇತೃತ್ವದ ಸಭೆ ಆಯ್ತು. ಇವರು ಮೊದಲ ಅಧಿಕಾರದಾಗ ಇರ್ಲಾರ್ದಾಗ ನಮ್ಮವ್ರು ಕೂಡ ಹೋರಾಟಕ್ಕೆ ಬಂದಿದ್ದು ಉದಾಹರಣೆ ಇಲ್ರಿ. ಆರ್ಮಿ ತಿಮ್ಮಾಪುರ ಅವರು ಅಧಿಕಾರದಾಗ ಇರ್ಲಾರ್ದಾಗ ಕಬ್ಬು ಬೆಳೆಗಾರ ಕೂಡ ಹೋರಾಟಕ್ಕೆ ಬಂದಾರ ಇಲ್ಲ ಅನ್ನೋದು ಆತ್ಮ ಸಾಕ್ಷಿಯಲ್ಲಿ ಹೇಳ್ಬೇಕಾಗ್ತದೆ. ಉಸ್ತುವಾರಿ ಮಂತ್ರಿ ಅವರು ಬಂದಾರಿಲ್ಲ. ಮತ್ತೆ ಈಗ ಏನಾಗಿ ನಿನಗೆ ದಾಡಾಗೈತೆ ಅಂತ ಕೇಳ್ತಾನ. ಕಬ್ಬು ಬೆಳೆಗಾರಲಂತ್ರ ಆರಿಸೋದಂತ ಮಂತ್ರಿ ಕಬ್ಬು ಬೆಳೆಗಾರ ನಿನಗೆ ಓಟ್ ಹಾಕಿದ್ದಾರು 20 ವರ್ಷ ಮಟ್ಟ ನೀನು ಅನುಲಿ ತಿನ್ಸ್ಯಾರ. ಆದ್ರೂ ಗೊತ್ತಿರ್ಬೇಕು ನಿನಗೆ. ಇನ್ನು ಅದೇನೇನೇ ಬಹಳ ಇದು ಆಗಿರಕ್ಕಿಲ್ಲ. ಸಂದರ್ಭ ಅದು ಬರ್ತದೆ. ಸ್ಪಷ್ಟವಾಗಿ ನೀನು ಕಬ್ಬು ಬೆಳೆಗಾರ ಪರವಾಗಿ ಇರಬೇಕು ಅಂತಕ್ಕಂಥದ್ದು ಸಭೆ ಮುಖಾಂತರ ಆರ್ಮಿ ತಿಮ್ಮಾಪುರ ಅವ್ರಿಗೆ ಅಂತ ಹೇಳಲ್ಲ ಬೇಡ್ರಿ, ಹೇಳ್ಬೇಕು. ಮತ್ತೆ ನಿನಗೆ ಇದಕ್ಕಿಂತ ಹೆಚ್ಚಿನ ಬೇರೆ ಕೆಲಸ ಏನಂತ ನಾನು ಕೇಳ್ತೀನಿ. ನಮ್ಮ ಆರ್ಮಿ ತಿಮ್ಮಾಪುರ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿನ ಇವತ್ತು ಲಕ್ಷಾಂತರ ಮಂದಿ ಕಬ್ಬಿನ ಸಮಸ್ಯೆ ಆಗಿ ಕಬ್ಬು ಬೆಳೆಯಲೇ ಬಿಡ್ಬೇಕನ್ನುವಂತ ಹಂತಕ್ಕೆ ಬಂದ್ಬಿಟ್ಟೇವ್ ನಾವು. 3,2800 ರೂಪಾಯಿ ಬಿಲ್ ತಗೊಂಡು ಕಬ್ಬು ಬೆಳೆದ್ರೆ ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇವತ್ತು ಬೇಕಿದ್ರ ಅವರ ಅಂಕಿ ಸಂಖ್ಯೆ ಎವರೇಜ್ ಸರ್ವೆ ಮಾಡ್ಲಿ, ಬಹಳ ಏರಿಯಾದಾಗ ಕಬ್ಬು ಕಡಿಮೆ ಆಗಿಬಿಟ್ಟದ. ಇವತ್ತು ಗೊಂಜಾಳ ಉಳ್ಳಾಗಡ್ಡಿ ಬೆಳಾಕ್ತಾರೆ, ಉಳ್ಳಾಗಡ್ಡಿ ಹಣೆಬಾರು అలాగే ತಿರ್ಲಿ. ಅದಕ್ಕ ಒಂದಾನೊಂದು ಸಂದರ್ಭದೊಳಗ ನಿಮ್ಮ ಕಾರ್ಖಾನೆ ಹಾಳುಗಳು ನೀವು ಹಾಳಾಗ್ತಾರಂತಕ್ಕಂಥದ್ದು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕ ನಾವು ಬಹಳ ವಿಷಯ ಮಂಡಿಸಂಗಿಲ್ಲ. ನೀವು ಇಲ್ಲಿ ಜನರನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ಈ ಹೋರಾಟಗಾರನ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಇವತ್ತು ಇದು ಹುಟ್ಟು ಗುಣ ಇದು ಇವತ್ತು ಬಂದಿರತಕ್ಕಂಥದ್ದಲ್ಲ. ಇಡೀ ಮುಧೋಳ ತಾಲೂಕದಾಗ ಪ್ರತಿಯೊಬ್ಬರಿಗೆ ಕಬ್ಬು ಬೆಳೆದವರಿಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ರಮೇಶ್ ಅಣ್ಣ ಗಡದಣ್ಣವರು. ಇದು ಯಾರ ಹಂಗಿನೊಳಗೂ ಇಲ್ಲ ರೈತ ಸಂಘ. ಈ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ ಯಾರು ಬಿಡಿಯೋದೊಳಗೂ ಇಲ್ಲ. ನೀವು ಯಾರನ್ನ ಬುಟ್ಟಿಗೆ ಹಾಕೋಬೇಕು ಅನ್ನುವಂತ ಕನಸಿನಾಗಿದ್ರೆ ತೆಗೆದು ಹಾಕ್ಬೇಕು. ಅದಕ್ಕೆ ದಯವಿಟ್ಟು ಸಮೀರವಾಡಿ ಕಾರ್ಖಾನೆ ಅವ್ರಿಗೆ ಹೇಳ್ತೇವೆ, ಉಗಾರ್ ಕಾರ್ಖಾನೆಗೆ ಹೇಳ್ತೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೆಳಗಾವಿದವರು ಸತೀಶ್ ಜಾರಕಿಹೊಳಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆರ್ಮಿ ತಿಮ್ಮಾಪುರ ಅವರು ಈ ಸಭೆಯನ್ನು ಸಕ್ಕರೆ ಮಂತ್ರಿ ಕರ್ಕೊಂಡು ಈ ಬಿಲ್ ಎಟ್ಟೆಟ್ಟು ಕೊಡಾಕತ್ತಂತಕ್ಕಂಥದ್ದು ಅವ್ರ ವಿಚಾರ ಮಾಡ್ಕೊಂಡು ನಾವು ಎಷ್ಟು ಬೇಕಂತಕ್ಕಂಥ ನಮ್ಮದು ವಿಚಾರ ಮಾಡ್ಕೊಂಡು ಹಂತಕ್ಕೆ ಬಂದ್ರೆ ಸರಿ, ಬರದೇ ಹೋದ್ರ ಕರ್ನಾಟಕ ಉತ್ತರ ಕರ್ನಾಟಕದಾಗ ಕ್ರಾಂತಿ ಆಕತ್ತಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಎಚ್ಚರಿಕೆ ಕೊಡ್ತೇವೆ. ಇನ್ನೇನ್ ದೂರ ಇರ್ಲಿಲ್ಲ. ನಾವು ತಾಳ್ಮೆ ಪರೀಕ್ಷೆ ಮಾಡಬಹುದು. ನಮಗ್ ತಾಳ್ಮೆ ಇಲ್ಲ. ಸಂದರ್ಭ ಹೋರಾಟದ ಸಂದರ್ಭ ಯಾವ ರೀತಿ ತಾಳ್ತಕ್ಕಂಥದ್ದು ನಮಗೆ ಯಾರಿಗೆ ಗೊತ್ತಿಲ್ಲ.
ಎಲ್ಲಿ ಹೋಗತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾಪ್ ಕ್ರಿಯೇಟ್ ಆತಂದ್ರ ಅದನ್ನ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಆಡಳಿತನ ಹೊಣೆಗಾರಕರು, ಅದಕ್ಕೆ ಅದೆಲ್ಲ ಆಗೋಕ್ಕಿಂತ ಮೊದಲನೇ ಈ ಬಾಕಿ ಬಿಲ್ ವಸೂಲಿ ಆಗ್ಬೇಕು. ಕಟಾವದಾರ್ದು ಎಷ್ಟು ಅನ್ಯಾಯ ನೋಡ್ರಿ. ಇವತ್ತಿನ ದಿವಸ ಅದ್ರಾಕೆ ನಾನೇನ್ ಕೇಳ್ತೇನೆ, ನಾವು ಇಷ್ಟು ದಿವಸ ಕಬ್ಬು ಬೆಳೆಗಾರ ಎಷ್ಟ ಮೋಸ ಮಾಡ್ಯಾರ ಅಂತ ತಿಳ್ಕೊಂಡಿದ್ದೇವೆ ನಾವು. ಕಬ್ಬು ಕಡೆಗೆ ಹ್ಯಾಂಗಿನವ್ರ ಪಾಪ ಬಡವರು, ಅವ್ರ ಪರಿಸ್ಥಿತಿ ಏನಂತಂದ್ರ ಅದ ಕೂಲಿ ಮಾಡಿ ಹೊಟ್ಟೆ ತುಂಬ್ಕೋಬೇಕು. ಅಂತವ್ರು ₹114 ಕಾರ್ಖಾನೆ ಮಾಲೀಕರು ಇಟ್ಕೊಂಡ್ರೆ ಎಂತ ನಾಚಿಕೆ ಹೇಳಿದಂತಕ್ಕಂಥದ್ದು ನಾ ಕೇಳ್ತೇನೆ. 3 ವರ್ಷ ಅದ್ರೊಳಗ ಮತ್ತೆ ತಾರತಮ್ಯ ನೀತಿ ಮಹಾರಾಷ್ಟ್ರ ಕಾರ್ಖಾನೆಯವ್ರಿಗೆ, ಮಹಾರಾಷ್ಟ್ರದವ್ರಿಗೆ ಬಂದಂತ ಗ್ಯಾಂಗಿಗೆ ಕೊಟ್ಟಾರ. ಈ ಕರ್ನಾಟಕದಾಗ ಇರ್ತಕ್ಕಂಥ ಗ್ಯಾಂಗಿನವ್ರಿಗೆ ಇವ್ರೇನ್ ಕೆಳಗೆಲ್ಲ ತಿಳ್ಕೊಂಡ್ಬಿಟ್ರ ನೀವು. ನಿಮ್ಮನ್ನು ಜಾಲಾಡಿ ಬಿಡ್ತೇವೆ. ಇನ್ನು ಮುಂದೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಜಾಲಾಡ್ಬೇಕಾಗತ್ತೆ. ಬಹಳ ಹುಷಾರಂತ್ರ. ಇಲ್ಲಿ ತನಕ ಬಹಳ ಮೋಸ ಮಾಡ್ರಿ ನೀವು. 3 ವರ್ಷದ ಹಿಂದ ನೀವು ಬಿಲ್ಲ 3,500 ಅಲ್ಲ ₹4,000 ಕೊಡ್ಬೇಕಾಗಿತ್ತು. ಇಲ್ಲಿ ತನಕ ನೀವು ಕೊಟ್ಟಿಲ್ಲ. ಆದ್ರೂ ನಮ್ಮ ತಾಳ್ಮೆ ಅಂತಕ್ಕಂಥದ್ದು ಬಹಳ ಇದು ಇಂಪಾರ್ಟೆಂಟ್ ಇರ್ತೈತಿ. ಆ ತಾಳ್ಮೆಯನ್ನ ನೀವು ಕೆರಳಿಸಿದ್ರ ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭ ನಿಮಗೆ ಉಳುಗಾಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕ್ರಿ ಅದಕ್ಕ ನಾನು ಇನ್ನೊಂದು ಹೇಳ್ತೇನೆ, ಸುಭಾಷಣ್ಣರ ಅವೇನ್ ನಾಯಿ ನಿಗ್ಲಿ ಹೋದಲ್ಲ. ಇವತ್ತು 900 ಹೆಚ್ಚಂಟಿ ₹950 ಯಾ ಅದರ ಮೇಲೆ ಮುರಿದಪ್ಪ ಮಗನಾಥಕ್ಕೆ ಕೇಳಕ್ ನಮಗ್ ಸಾಧ್ಯ. ಇವತ್ತು ಕಾರ್ಖಾನೆ ಚಾಲೂ ಮಾಡಿದ ನಾವು. ನಾಳೆ ಹೋರಾಟ ಒಂದು ತೀರ್ಮಾನ ತಗೊಳ್ಳಿ. ಅವಾಗ ಹೆಚ್ಚಂಟಿ ಒಳಗೆ ನಾವು ಏನಕ್ ಅಗದಿ ವಿಚಾರ ಮಾಡಿ ₹700 ಹೆಚ್ಚಂಟಿ ಮುರಿದ್ರ ಇನ್ನೂ ₹250 ನಮಗೆ ಸಿಗತ್ತೆ. 250 ಮತ್ತು 3,211 ಆದ್ರೆ ಎಷ್ಟಾಯ್ತು? ₹3,460 ಆಗತ್ತೆ. 3,000 ಟನ್ ಕಬ್ಬು ನುರಿಸಿದಂತ ಕಾರ್ಖಾನೆ ಮಾಲೀಕರಿಗೆ ₹3,460 ಕೊಡಕ್ ಸಾಧ್ಯತೆ. 20,000 ಟನ್ ಕರ್ಸಿಂಗ್ ಮಾಡುವಂತ ಕಾರ್ಖಾನೆ ಮಾಲೀಕರು ಇನ್ನೂ ಸುಮ್ ಕೂತ್ ಬಿಟ್ಟಾರ. ಅವ್ರು ಇದನ್ನ ಇಲ್ಲಿ ತನಕ ಹಿಂಗ ನೋಡ್ಕೊತ ಬಂದಾರು. ಆದ್ರ ಈ ಹೋರಾಟವನ್ನು ರೊಚ್ಚಿಗೆ ಎಬ್ಬಿಸಕ್ ಕಾರಣ ಯಾರಂದ್ರ ಬೇರೆ ನಾವ್ ಯಾರಲ್ಲ, ಕಾರ್ಖಾನೆ ಮಾಲೀಕರ. ಈ ಅತಿ ಮೋಸ ಮಾಡ್ಕೊತ ಬಂದ್ರೆ ಜನ ಯಾಕೆ ಸುಮ್ಮತ್ತಾರ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವ್ರನ್ನ ಬಿಟ್ರೆ ಕಾರ್ಖಾನೆ ಮಾಲೀಕರ ನಾವು ಜನಪ್ರತಿನಿಧಿಗಳು ಏನು 3 ಮಂದಿ ಹೆಸರು ಹೇಳಿದಲ್ಲ, ಇವ್ರ ಸರಿಯಾದ ಟೈಮ್ ಬಂದು ಈ ರೇಟ ಸರಿಯಾದಂತ ಇತ್ಯಾದಿ ಘೋಷಣೆ ಮಾಡಿದಾರೆ ಸರಿ. ಆಗದ ನಿಮ್ ಮನೆ ಮುಂದೆ ಈ ಹೋರಾಟ ಬರ್ತದೆ ಅಂತಕ್ಕಂಥದ್ದು ನಿಮಗೆ ಎಚ್ಚರಿಕೆ ಕೊಡ್ತಾನೆ. ಹುಷಾರ್ ಹೋಗ್ಬೇಡ್ರಿ. ಜಿಲ್ಲಾ ಉಸ್ತುವಾರಿ ಮನೆ ಮುಂದೆ ಹಲಿಗೆ ಬಡಿದು, ಸಕ್ರೆ ಮಂತ್ರಿ ಮನೆ ಮುಂದೆ ಹಲಿಗೆ ಬಡಿದು, ಯಾರೋ ಸತೀಶ್ ಜಾರಕಿಹೊಳಿ ಮನೆ ಮುಂದೂ ಹಲಿಗೆ ಬಡಿದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೋರಾಟ. ಅದಕ್ಕ ನೀವು ಸುಮ್ಮನೆ ಮಾತಾಡ್ಸ್ಕೊಂಡ್ ಕೂತ್ರ ಇದು ಆಗಂಗಿಲ್ಲ. ನಾವು ಕಾರ್ಖಾನೆ ಅವ್ರನ್ನ ಹೆಂಗ್ ಬೇಟ ಮಾಡಬೇಕು ಅನ್ನೋದು ಗೊತ್ತೈತಿ. ಅದಕ್ಕ ಇವತ್ತು ಇಷ್ಟೆಲ್ಲ ವಿಷಯಗಳು ಹೇಳಿವು. ಒಂದು ಈ ನಾಯಿನಗಲಿ ಕಾರ್ಖಾನೆ ₹950 ಹೆಚ್ಚಂಟಿ ಬದಲ ಡಿಸ್ಕಸ್ ಮಾಡ್ಕೊಂಡು ಒಂದು ತೀರ್ಮಾನ ತಗೊಳ್ಳುವಂತಕ್ಕಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.